ಬಂಗಾರದ ಮೂರ್ತಿ ಮಾಡಿಡ್ರಿ, ಅದ್ರಾಗ ಭಗವಂತಿಲ್ಲ. ಬೆಳ್ಳಿ ಮೂರ್ತಿ ಮಾಡಿಡ್ರಿ, ಅದರೊಳಗೆ ಭಗವಂತ ಇಲ್ಲ. ಕಲ್ಲಿನ ಮೂರ್ತಿ ಮಾಡಿಡ್ರಿ, ಅದರೊಳಗೆ ಭಗವಂತಿಲ್ಲ. ನಿಜವಾದ ದೇವರು ಕಲ್ಲ, ಬೆಳ್ಳಿ, ಬಂಗಾರದೊಳಗೆ ನಿಜವಾದ ದೇವ್ರಿಲ್ಲ. ನಮ್ಮ ಅಂತರಂಗದ ಹೃದಯದೊಳಗೆ ನಮ್ಮ ದೇವ್ರದನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊರಿ. ಅದನ್ನು ನಾವು ಅರ್ಥ ಮಾಡ್ಕೊಂಡು ಬದುಕಬೇಕು. ಅದಕ್ಕೆ ಬಸವಣ್ಣ ಹೇಳತ್ತಾನ, ಎನ್ನ ಚಿತ್ತ ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದಡೆ ಉರುಳಿಲ್ಲವಯ್ಯ. ನಮ್ಮ ಮನಸ್ಸು ಹೆಂಗಾಗಿಬಿಟ್ಟವತ್ತಂದ್ರೆ, ನಮ್ಮೆಲ್ಲರ ಚಿತ್ತ ಹೆಂಗಾಗ್ಯದತ್ತಂದ್ರೆ, ಹೊರಗೆ ನೋಡಕ್ಕೆ ಹತ್ತಿಯನ್ನು ನೋಡ್ಬೇಕು. ಹೆಂಗಿರ್ತಾವ ಹತ್ತಿಯನ್ನು? ಹೆಂಗಿರ್ತಾವ? ಕೆಂಪಗೆ ಇರ್ತಾವಿಲ್ಲ. ಹತ್ತಿಯನ್ನು ಹೊರಗೆ ನೋಡಕ್ಕೆ ಕೆಂಪಗಿರ್ತಾವ, ನೋಡಿದ್ರೆ ತಿನ್ನಬೇಕನ್ಸುತ್ತೆ ಹತ್ತಿಯನ್ನು ನೋಡಿದ್ರೆ. ಆದ್ರೆ ಒಂದು ಸ್ವಲ್ಪ ಹತ್ತಿಯನ್ನು ತೊಗೊಂಡು ಒಂದು ಸ್ವಲ್ಪ ತೆಗೆದು ನೋಡಿದ್ರೆ ಅದ್ರೊಳಗೆ ಏನಿರ್ತಾವೆ? ಹುಳನ ಇರ್ತಾವೆ. ಅದಕ್ಕೆ ನಾವು ಹೆಂಗಾಗಿಬಿಟ್ಟೇವು ಅಂದ್ರೆ, ಹೊರಗೆ ನೋಡಕ್ಕೆ ಹತ್ತಿಯನ್ನು ಕಂಡಂಗೆ ಕಾಣಕತ್ತೇವೆ. ಆದ್ರೆ ನಮ್ಮ ಒಳಗೆ ಏನು ತುಂಬ್ಕೊಂಡವತ್ತಂದ್ರೆ ಬರೀ ಕೆಟ್ಟ ವಿಚಾರ, ದುರ್ಗುಣಗಳಂತ ಹುಳಗಳ ನಮ್ಮೊಳಗೆ ತುಂಬ್ಕೊಂಡವಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋ. ಹೌದಿಲ್ಲ? ಹೊರಗೆ ನೋಡ್ಬೇಕು ಆಕಳು ಮುಖದಂಗೆ ಇರೋದು. ದೋಸ್ತ ನೀನ ಬಾರಿ, ಯವ್ವ ನೀನ ಬಾರಿ, ನಿನ್ನಂಗೆ ಯಾರೂ ಇಲ್ಲ. ಮುಂದೆ ಬಾರಿ ಹೊಗಳಿ 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 ಮಾತಾಡಿ ಎತ್ತರಕ್ಕೆ ಏರಿಸಿಡೋದು. ಹಿಂದೆ ಆಕಿನ ಬಗ್ಗೆ ಗೊತ್ತಿಲ್ಲ ನನಗೆ, ಕಟ್ಟಿ ಕುಂತ ಅವ್ರ ಬಗ್ಗೆನೇ ಮಾತಾಡೋದು. ಮುಂದೆ ಆಕಳು ಮುಖದಂಗಿರೋದು, ಹಿಂದೆ ಕತ್ತಿ ಒದಕಿನ ಕೊಡೋದು. ಬಾಯಾಗ ಬೆಲ್ಲದಂಗೆ ಮಾತಾಡೋದು, ಎದೆ ಕತ್ರಿ ಅಂತ ವಿಚಾರ ತುಂಬ್ಕೊಳ್ಳೋದು. ಅದು ಹಾವಿಗೆ ನಾಲ್ಗಿಗೆ ಅಟ್ಟ ವಿಷ ಇರ್ತದೆ, ಚೋಳಿಗೆ ಬಾಲದಾಗ ಅಟ್ಟ ವಿಷ ಇರ್ತದೆ. ಆದ್ರೆ ಮನುಷ್ಯಾಗ ಮೈ ತುಂಬ ವಿಷ ತುಂಬ್ಕೊಂಡ್ಬಿಟ್ಟದು ಇವತ್ತಿನ ದಿನಮಾನದೊಳಗೆ. ಯಾರು ನಂಬಬೇಕು, ಯಾರು ನಂಬಾರ್ದು ಅನ್ನೋದು ಇವತ್ತಿನ ದಿನಮಾನದೊಳಗೆ ಗೊತ್ತಾಗವಲ್ದ. ಅದಕ್ಕೆ ಭಗವಂತ ನಮಗೇನಾದರೂ ಆಶೀರ್ವಾದ ಮಾಡಬೇಕಾಗಿತ್ತಂದ್ರೆ ಇಟ್ಟೋ ಮಟ್ಟ ಹೇಳಿದ್ದು ನೀವೆಲ್ಲ ನೆನಪಿಟ್ಕೋತಿರೋ ಇಲ್ಲೋ ಗೊತ್ತಿಲ್ಲ. ಇವೆರಡು ಮಾತು ನೆನಪಿಟ್ಕೊಂಬಿಡ್ರಿ. ಎರಡ ಮಾತು ಭಗವಂತ ಒಲ್ಯಾಕೆ ಇವು ಎರಡು ಮಾತು ನೀವು ನೆನಪಿಟ್ಕೊಂಡ್ಬಿಟ್ರೆ ಆ ಭಗವಂತ ನಿಮಗೆಲ್ಲ ಒಲಿತಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊರಿ. ಆ ಎರಡು ಮಾತು ಯಾವತ್ತಂದ್ರೆ, ಆ ಭಗವಂತ ನಮಗೆ ಯಾವಾಗ ಒಲಿತಾನ ಅಂತಂದ್ರೆ, ಬಂಗಾರದ ಕಿರೀಟ ಮಾಡಿಸಿದ್ರೆ ಆ ದೇವ್ರು ನಿಮ್ಗೆ ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ಬೆಳ್ಳಿ ಮೂರ್ತಿ ಮಾಡಿದ್ರೆ ಆ ದೇವ್ರು ನಿಮ್ಗೆ ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ದೊಡ್ಡ ಕಲ್ಲಿನ ಮೂರ್ತಿ ಮಾಡಿಸಿಟ್ರೆ ಆ ದೇವ್ರು ನಿಮ್ಗೆ ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ಆ ದೇವ್ರಿಗೆ ಲಕ್ಷ ಕೋಟಿ ರೂಪಾಯಿ ದೇಣಿಗೆ ಕೊಟ್ರೆ ಆ ದೇವ್ರು ನಿಮಗೆಲ್ಲ ಒಲಿತಾನೋ ಇಲ್ಲೋ ಗೊತ್ತಿಲ್ಲ. 24 ತಾಸು ಹೂವು ಪತ್ರಿ ಏರಿಸಿ ಪೂಜೆ ಮಾಡಿದ್ರೆ ಆ ದೇವ್ರು ನಿಮಗೆಲ್ಲ ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ಆದರೆ ಇವೆರಡು ಕೆಲಸ ಮಾಡೋದು ಬಿಡ್ರಿ, ಅವಾಗ ನಿಮಗೆಲ್ಲ ಆ ದೇವ್ರು ಒಲಿಲಿಕ್ಕೆ ಸಾಧ್ಯ ಅದ. ಆ ಎರಡು ಕೆಲಸ ಯಾವತ್ತಂದ್ರೆ, ಇನ್ನೊಬ್ಬರ ಮನೆ ಮುರಿಲಾರ್ದಂಗೆ, ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ಲಾರ್ದಂಗೆ ಯಾವ ವ್ಯಕ್ತಿ ಬದುಕ್ತಾನಲ್ಲ ಅವಾಗ ಆ ದೇವ್ರು ಒಲಿತಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊರಿ. ಯಾವಾಗ ಒಲಿತಾನ? ಇನ್ನೊಬ್ಬರ ಮನೆ ಮುರಿಲಾರ್ದಂಗೆ ಇರ್ಬೇಕು, ಇನ್ನೊಬ್ಬರ ಮನಸ್ಸಿಗೆ ನೋವು ಆಗ್ಲಾರ್ದಂಗೆ ಯಾವ ವ್ಯಕ್ತಿ ಬದುಕ್ತಾನಲ್ಲ ಅವ. ನೀವು ಅಲ್ಲಿ ಇಲ್ಲಿ ಶ್ರೀಶೈಲಕ್ಕೆ, ಕಾಸಿಗೆ ಅಲ್ಲಿ ಇಲ್ಲಿ ಹೋಗೋದು ಬೇಕಾಗಿಲ್ಲ. ನೀವು ಇದ್ದಲ್ಲೇ ಬಂದು ಇವೆರಡು ಕೆಲಸ ಮಾಡೋದು ಬಿಟ್ರೆ, ನೀವು ಇದ್ದಲ್ಲೇ ಬಂದು ಶ್ರೀಶೈಲ ಮಲ್ಲಯ್ಯ ಆಶೀರ್ವಾದ ಮಾಡ್ತಾನೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊರಿ. ಅದಕ್ಕೆ ಇವೆರಡು ಕೆಲಸ ಬಿಡ್ಬೇಕು. ಅದಕ್ಕೆ ಹೇಳ್ತಾರೆ, ಒಬ್ಬರ ಮನೆಯ ಘಾತವ ಮಾಡಿ ಒಬ್ಬರ ಮನವ ನೋಯಿಸಿ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳಗಿದರೆ ಏನು ಫಲವಯ್ಯ. ಇನ್ನೊಬ್ಬರ ಮನೆ ಮುರಿ ಕೆಲಸ ಮಾಡಿ, ಇನ್ನೊಬ್ಬರಿಗೆ ಅವಮಾನ ಮಾಡಿ, ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡಿ, ಯಾವ ಕಾಶಿಗೆ ಹೋಗಿ ಯಾವ ನೀರಾಗ ಮುಳುಗಿದ್ರು ಹೊರಗತ್ತದೇ ಸ್ವಚ್ಛ ಅಕ್ಕದ, ಒಳಗಿಂದ ಸ್ವಚ್ಛ ಆಗ್ಬೇಕಲ್ಲ. ಒಳಗಿಂದ ಸ್ವಚ್ಛ ಆಗೋದು ಹೆಂಗತ್ತಂದ್ರೆ, ಇನ್ನೊಬ್ಬರಿಗೆ ಒಟ್ಟು ಕೆಡಕ್ಕೆ ಬಯಸಿರಲಾರ್ದಂಗೆ ಯಾವಾಗ ಇರ್ತೇವಲ್ಲ ಅವಾಗ ಈ ಚಲೋ ಬೆಳ್ಯಾಕತ್ತದಂದ್ರೆ ಮಾಟ ಮಂತ್ರ ಮಾಡಿಸಿದ್ನ್ಯಾ. ಮಗ್ಗಲ್ಕಿನ ಮನೆ ಚಲೋ ಕಬ್ಬು ಬೆಳ್ಯಾಕತ್ತಿತ್ತಂದ್ರೆ ಹೋಗಿ ಒಂದೆರಡು ನಿಮಿಕೆ ಮಂತ್ರಿಸಿ ಹೋಗದ್ನ್ಯಾ. ಮಗ್ಗಲ್ಕಿನ ಮನೆ ಚಲೋ ಆಗಕತ್ತದಂದ್ರೆ ಅಲ್ಲಿ ಹೋಗಿ ಏನರ ಅವ್ರ ಹೆಸರು ಕೊಟ್ಟು ಅಲ್ಲಿ ಇಲ್ಲಿ ಹೆಸರು ಕೊಟ್ಟು ಮಾಡಿಸಿದ್ನ್ಯಾ. ಎಷ್ಟು ಮಂದಿ ಇವತ್ತೆಲ್ಲರ ಮನೆ ಪಾದಯಾತ್ರೆಗೆ ಹೋದಾಗ ಅಜ್ಜರ ನಂಬರೇ ಬರ್ತದ ಉಳ್ಯಾವಲ್ದ, ಯಾರು ಏನು ಮಾಡಿಸ್ಯಾರ ಒಂದು ಸ್ವಲ್ಪ ಹೇಳ್ರಿ ಅಂತ ನಮಗಂತ.
ಕರ್ರೇವು ಹೇಳ್ಯಾರ್ರಿ ಇದು ಹುಣಸಿಕಾಯಿ. ಹೋಗಿನ ಒಂದು ಮನೆಗೆ ಹುಣಸಿಕಾಯಿ ಬ್ಯಾರೆದವರು ಭಾಳ ಹೊಕ್ಕವ್ರಿ, ನಮ್ಮ ಒಟ್ಟ ಹೋಗಲ್ಲಾಗ್ಯವ್ರು. ಯಾರು ಏನು ಮಾಡಿಸ್ಯಾರ ಹೇಳ್ರಿ ಅಂತ ನಮಗೆ ಹೇಳತ್ತಾವ. ಯಾರು ಏನು ಮಾಡ್ಸ್ಯಾರ ಅನ್ನೋದು ನಿನ್ನ ತಲೆಯಾಗ ಐತಿಲ್ಲ, ನೆಗಟಿವ್ ಏನೈತಿಲ್ಲ ಅದನ್ನು ತೆಗೆದು ಹಾಕ್ಬಿಡಿ ಅವ್ವ, ನಿನ್ನ ಹುಣಸಿಕಾಯಿ ಎಲ್ಲರಿಗಿಂತ ಜಾಸ್ತಿ ಮಾರ್ತಾವ ಅಂತ ಆಕಿಗೆ ಹೇಳಿ ಬಂದೆ ನಾನು. ಮನೆ ಸುದ್ದಿಲ್ರಿ, ಮನೆ ಒಂದು ಸ್ವಲ್ಪ ಹೋಗಿರ್ತೇವೆ, ಅಜ್ಜರ ಒಳಗೆ ಪಾದ ಹಾಕ್ರಿ, ಅಜ್ಜರ ಒಳಗೆ ಪಾದ ಹಾಕ್ರಿ ಅಂತೆಲ್ಲ, ಮನೆ ಎಲ್ಲ ಕರೆಕ್ಟ್ ಅದಾವಿಲ್ರಿ ಅಂತ ಹೇಳ್ತಾರೆ. ಅಡುಗೆ ಮನೆ ಕರೆಕ್ಟ್ ಐತೆ ಇಲ್ಲ, ಪೂಜೆ ಕೋಲಿ ಕರೆಕ್ಟ್ ಐತೆ ಇಲ್ಲ, ಬೆಡ್ರೂಮ್ ಕರೆಕ್ಟ್ ಐತೆ ಇಲ್ಲ, ಹಾಲ್ ಕರೆಕ್ಟ್ ಎಲ್ಲ ಕೇಳ್ತಾರೆ. ಅವಾಗ ನಾ ಹೇಳ್ತೀನಿ ಅವೆಲ್ಲ ಎಲ್ಲಿರ್ಬೇಕು ಅಲ್ಲಿ ಅದಾವ. ಪೂಜೆ ಕೋಲಿ, ಅಡುಗೆ ಮನೆ, ಹಾಲು, ಬೆಡ್ರೂಮ ಎಲ್ಲ ಎಲ್ಲಿರ್ಬೇಕು ಅಲ್ಲಿ ಅದಾವು. ಮನೆ ಭಾಳ ಚಲೋ ಅದ, ನಿನ್ನ ಮನಸ್ಥಿತಿ ಮೊದಲು ಚೇಂಜ್ ಮಾಡ್ಕೊ, ಮನೆ ಭಾಳ ಚಂದ ಆಗ್ತದೆ ಅಂತ ಹೇಳಿದೆ ಆಕಿ. ಮನೆ ಸ್ಥಿತಿ ಚೇಂಜ್ ಆಗ್ಬೇಕಂದ್ರೆ ಮೊದಲು ನಮ್ಮ ಮನಸ್ಥಿತಿ ಚೇಂಜ್ ಮಾಡ್ಕೋಬೇಕು. ಅಂದ್ರೆ ಒಂದು ಮನೆ ನೆಟ್ಟಿಗೆ ಯಾವ ಮನೆ ಚಂದ ಕಟ್ಟಿ ಆ ವಾಸ್ತು ಪ್ರಕಾರ ಕಟ್ಟಿದರೂ ಸಹಿತ ನಮ್ಮ ಮನಸ್ಥಿತಿ ಏನಾದರೂ ಚೇಂಜ್ ಆಗ್ಲಿಕ್ಕಂತಂದ್ರೆ ಎಷ್ಟು ವಾಸ್ತು ಪ್ರಕಾರ ಕಟ್ಟಿದ್ರೆ ಏನು ಲಾಭ ಐತೆ ಹೇಳ್ರವ್ವ. ಈ ಅಂಬಾನಿ ಎಲ್ಲ ನೋಡ್ಬೇಕು ನೀವು, ಅವ್ರು ವಾಸ್ತು ಪ್ರಕಾರ ಕಟ್ಟಿರ್ತಾರೆ, ಅವ್ರಿಗೇನು ಚಿಂತೆ ಕಡಿಮೆ ಅದಾವನ? ಹಾಂ, ಅದಕ್ಕೆ ನಮ್ಮ ಮನಸ್ಥಿತಿ ಸ್ವಚ್ಛ ಇರ್ಬೇಕು. ನಮ್ಮ ಮನಸ್ಸು ಎಲ್ಲಿ ಸ್ವಚ್ಛ ಇರ್ತದ ಅಲ್ಲಿ ದೇವ್ರು ಇರ್ತಾನೆ ಅಂತಕ್ಕಂಥ ನಾವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಒಟ್ಟು ಇವತ್ತು ಹೆಂಗಾಗ್ಬೇಕಂದ್ರೆ ನಾವೆಲ್ಲರೂ ಸಹಿತ ಜಳ 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 ಈಗೇನ್ರ ಹಬ್ಬ ಹರಿದಿನ ಬಂದಾಗ ಮನೆ ಹೆಂಗೆ ಸ್ವಚ್ಛ ಜಳ ಜಳ ಎಲ್ಲ ಹೊರಗೆ ಸಾಮಾನು ಹಾಕಿ, ಕೆಟ್ಟದ ಸಾಮಾನು ಹೊರಗೆ ಹಾಕಿ ಎಲ್ಲ ಸ್ವಚ್ಛ ಮಾಡಿ ಒಳ್ಳೆ ಸಾಮಾನು ಅಟ್ಟ ಹೆಂಗೆ ಮನೆ ಒಳಗೆ ಇಡ್ತೇವಲ್ಲ, ಹಂಗೆ ಇದೊಂದು ಅವಕಾಶ ಸಿಕ್ಕದ. ಬರೀ ಮನೆ ಅಟ್ಟ ಜಳ ಜಳ ಮಾಡೋದಲ್ಲ, ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿ ಕೇಸಿಂದ ಒಳ್ಳೇದು ಅಟ್ಟ ನಮ್ಮ ಒಳಗೆ ಹಾಕೊಂಡ್ಬಿಡ್ಬೇಕು. ಅದಕ್ಕೋಸ್ಕರನ ಆಧ್ಯಾತ್ಮ ಪ್ರವಚನ ಎಲ್ಲ ಹಳ್ಳಿ ಹಳ್ಳಿ ಒಳಗೆ ನಾವು ಜಾಗೃತಿ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಕತ್ತೇವೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಒಟ್ಟು ಒಳ್ಳೇದ ಮಾಡೋಣ. ಬಾಯಿ ಐತಿ, ಈ ಬಾಯಿಂದ ಕೆಟ್ಟದ್ದು ಮಾತಾಡೋದು ಬೇಡ. ಭಗವಂತ ಈ ಬಾಯಿ ಎದಕ್ಕೆ ಕೊಟ್ಟಾನ? ಒಳ್ಳೇದು ಮಾತಾಡಕ್ಕೆ ಕೊಟ್ಟಾನ. ನುಡಿದರೆ ಹಿಂಗೆ ಹೇಳ್ತೀರ್ರಿ ಮತ್ತು ಅದಾಗ ಮಾಡ್ತಾರ, ಮುತ್ತಿನ ಹಾರದಂತಿರಬೇಕು ಮಾತಾಡೋದು, ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂಗೆ. ಅದಕ್ಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು 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 ಎನ್ನುತ್ತಿರಬೇಕು ಅಂತ ಮಾತಾಡ್ಬೇಕು ನಾವೆಲ್ಲರೂ ಸಹಿತ. ಅಂದ್ರೆ ಭಗವಂತ ಒಲಿತಾನ. ಈ ಕಿವಿ ಎದಕ್ಕೆ ಕೊಟ್ಟಾನ? ನೀವು ಕಿವಿಯಾಗ ಹಾಕೋತಿರಿ ನೋಡು, ಏನು ಹಾಕೋತಿರಿ? ಈ ತಾಲೂಕು, ಜಿಲ್ಲಾ, ರಾಜ ಎದಕ್ಕೆ ಹಾಕೋತಿರಿ ಇವೆಲ್ಲ? ಗಣಮಕ್ಳು ಅಂತಾರೆ, ವಿಷ್ಣುವರ್ಧನ್ ಡೈಲಾಗ್, 5 ಕೋಟಿ ಕನ್ನಡಿಗರ ಆಸ್ತಿ ನನ್ನ ಕೈಯಲ್ಲಿದೆ ಅಂತ ಗಣಮಕ್ಕಳು ಇರ್ತಾರೆ. ನಿನ್ನ ಕೈಯಾಗ ಬರೀ 5 ಕೋಟಿ ಆಸ್ತಿ ಇದ್ದಂದ್ರೆ ಇಡೀ ಕರ್ನಾಟಕವೇ ನನ್ನ ಕಿವ್ಯಾಗ ಐತಂತಾರೆ ಹೆಣ್ಮಕ್ಳು. ಈ ಕಿವ್ಯಾಗ ಬಂಗಾರ ಯಾಕೆ ಹಾಕ್ತಾರೆ ಗೊತ್ತೇನೆಯವ? ಭಾಳ ಚಂದ ಕಾಣ್ಲಿ ಅಂತ ಈ ಕಿವಿಗೆ ಬಂಗಾರ ಹಾಕೋದಿಲ್ಲ. ಈ ಕಿವಿ ಏನು ಮಾಡ್ಬೇಕಂತಂದ್ರೆ ಬಂಗಾರದಂಥ ಒಳ್ಳೆ ಮಾತುಗಳನ್ನೇ ಈ ಕಿವಿಗಳು ಕೇಳ್ಬೇಕಂತ ತಿಳ್ಕೊಂಡು ಈ ಕಿವಿಗಳಿಗೆ ಬಂಗಾರ ಹಾಕ್ತಾರೆ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೊರಿ. ಬಾಯಿ ಒಳ್ಳೇದು ಮಾತಾಡ್ಬೇಕು, ಕಿವಿ ಒಳ್ಳೇದು ಕೇಳ್ಬೇಕು, ಕಣ್ಣು ಒಳ್ಳೇದ ನೋಡ್ಬೇಕು, ಕೆಟ್ಟದನ್ನು ಒಟ್ಟ ನೋಡಕ್ಕೆ ಹೋಗ್ಬಾರ್ದು ಈ ಕಣ್ಣಿನಿಂದ. ಕೈಯ ಒಳ್ಳೆಯದನ್ನಷ್ಟೇ ಮಾಡ್ಬೇಕು, ಧರ್ಮದ ಕೆಲಸ ಅಷ್ಟೇ ಮಾಡ್ಬೇಕು. ನಿಜವಾದ ಧರ್ಮ ಅಂದರೆ ಯಾವ್ದು ಗೊತ್ತೈತೇನೋ? ಎಲ್ಲ ಧರ್ಮದ ಹೇಳಕತ್ತೇನ, ಟೋಟಲಿ ಎಲ್ಲ ಧರ್ಮದ ಅರ್ಥ ಇಷ್ಟ ಅದ. ಅಧರ್ಮ ಯಾವುದು, ಧರ್ಮ ಯಾವುದು ಅಂತಂದ್ರೆ ನಮ್ಮ ಕೈಯ ನಮ್ಮ ಕಿಸೆದೊಳಗೆ ನಮ್ಮ ಕೈ ಇತ್ತಂದ್ರೆ ಅದು ಧರ್ಮ. ನಮ್ಮ ಕೈ ಹೋಗಿ ಇನ್ನೊಬ್ಬರ ಕಿಸೆ ಕೋತತ್ತಂದ್ರೆ ಅದೇ ಅಧರ್ಮ. ನಮ್ಮ ಕಾಲ, ನಮ್ಮ ಪಾದರಕ್ಷೆ ಹಾಕ್ಕೊಂಡೇವತ್ತಂದ್ರೆ ಅದೇ ಧರ್ಮ. ನಮ್ಮ ಪಾದ ಹೋಗಿ ಹಳಿವು ಬಿಟ್ಟು ಹೊಸವು ಬ್ಯಾರೆದು ಹಾಕೋತತ್ತಂದ್ರೆ ಅದೇ ಅಧರ್ಮ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇಷ್ಟ ವ್ಯತ್ಯಾಸ ಅದು. ಅದರ ಸಲುವಾಗಿ ಧರ್ಮ ಒಂಥರ ಈ ಕೈಯಿಂದ ಏನು ಮಾಡಬೇಕು? ಒಳ್ಳೇದ ಮಾಡ್ಬೇಕು. ಈ ಕಾಲಿಗೆ ಯಾವಾಗ ಕಿಮ್ಮತ್ತು ಬರ್ತದ? ಕಾಯ್ಕ ಮಾಡುವ ಕಾಲ ಒಳ್ಳೇದ ಮಾಡ್ಬೇಕು.
ಒಳ್ಳೇದು ಎಲ್ಲಿ ಸನ್ಮಾರ್ಗ, ದೇವಸ್ಥಾನ, ಗುಡಿ ಗುಂಡಾರ, ಧರ್ಮದ ಉಪದೇಶ, ಆಧ್ಯಾತ್ಮ ಎಲ್ಲಿರುತ್ತದಲ್ಲ ಅಲ್ಲಿ ಯಾವ ಕಾಲ್ಗಳು ಹೋಗ್ತಾವಲ್ಲ ಆ ಕಾಲ್ಗಳಿಗೆ ಕಿಮ್ಮತ್ತು ಭಾಳ ಬರ್ತದೆ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಹೃದಯ ಇದು ಏನು ಮಾಡಬೇಕು? ಒಳ್ಳೆಯದನ್ನು ಭಾವಿಸ್ಬೇಕು. ನೀವ ದೇವರಾಗ್ಬಿಡ್ತೀರವ. ದೇವ್ರು ಎಲ್ಲಿ ಇರಂಗಿಲ್ಲ. ಈ ಕಣ್ಣು ಯಾವಾಗ ಒಳ್ಳೇದು ನೋಡ್ತದ, ಈ ಬಾಯಿ ಯಾವಾಗ ಒಳ್ಳೇದು ಮಾತಾಡ್ತದ, ಈ ಕಿವಿ ಯಾವಾಗ ಒಳ್ಳೇದು ಕೇಳ್ತದ, ಈ ಕೈ ಯಾವಾಗ ಒಳ್ಳೇದು ಮಾಡ್ತದ, ಈ ಕಾಲು ಒಳ್ಳೇದಿದ್ದಾಗ ಎಲ್ಲಿ ಹೋಗ್ತದ, ಅವಾಗ ಏನಾದರೂ ಇತ್ತಂದ್ರೆ ಈ ಹೃದಯ ಯಾವಾಗ ಒಳ್ಳೇದು ಭಾವಿಸ್ತದಲ್ಲ ಅಲ್ಲೇ ದೇವ್ರು ಇರ್ತಾನೆ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಡ್ರಿ. ಅದಕ್ಕೆ ನೀವೆಲ್ಲರೂ ಕೂಡ ಒಳ್ಳೆಯವರಾಗಿ ಸಜ್ಜನರಾಗಿ ಬದುಕುವಂಥ ನಿಮ್ಮೆಲ್ಲರದು ಕೂಡ ಆಗಲಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ ಇವತ್ತು ವಿಶೇಷವಾಗಿ ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ಅಭಿಯಂತರರು, ಇಂಜಿನಿಯರಿಂಗ್ಗಳು ಅವ್ರಿಗೆ ಇನ್ನೊಂದು ಹೆಸರೇನತ್ತಂದ್ರೆ ಬ್ರಹ್ಮಪುತ್ರರು. ಬ್ರಹ್ಮನು ಈ ಜಗತ್ತು ಸೃಷ್ಟಿ ಮಾಡಿ ನಮ್ಮನ್ನು ಸೃಷ್ಟಿ ಮಾಡಿ ಕಳಿಸುವಂಥ ಕೆಲಸ ಯಾರು ಮಾಡುತ್ತಾರಂತಂದ್ರೆ ಅದು ಬ್ರಹ್ಮನ ಕೆಲಸ ಅದ. ಹಂಗೆ ಬಡವರು ಏನಾದರೂ ಒಂದು ಕನಸಿನ ಮನೆ ಕಟ್ಟಬೇಕಾಗಿತ್ತಂದ್ರೆ ಅದಕ್ಕೆ ಬ್ರಹ್ಮನ ಸ್ವರೂಪ ಹಾಕಿ ಅದಕ್ಕೆ ಪ್ಲ್ಯಾನಿಂಗ್ ಮಾಡಿ ಕೊಡೋರು ಯಾರತ್ತಂದ್ರೆ ಅವ್ರ ಮನಸ್ಸಿಗೆ ತಕ್ಕಂಗೆ ಪ್ಲ್ಯಾನಿಂಗ್ ಮಾಡೋರು ಯಾರತ್ತಂದ್ರೆ ಅದು ನಮ್ಮೆಲ್ಲ ಇಂಜಿನಿಯರಿಂಗ್ಗಳು ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು.